ನಮಸ್ಕಾರ ಸ್ನೇಹಿತರೆ, ಮತ್ತು ತಮಗೆಲ್ಲ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ನೆಲ್ಲೂರು. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ KPSU FDA ಮತ್ತು SD ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಶೀಘ್ರವೇ ಪರೀಕ್ಷೆಯನ್ನು ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರಶ್ನೆ ಪತ್ರಿಕೆ ವಿವರಣೆಯ ಮುಂದುವರಿದ ಭಾಗವಾದಂಥ SDA 2019 ಪ್ರಶ್ನೆ ಪತ್ರಿಕೆ ವಿವರಣೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಬಿಫೋರ್ ಐ ಸ್ಟಾರ್ಟ್ ಕ್ವಶನ್ ಪೇಪರ್ ಅನಾಲಿಸಿಸ್, ನಿಮಗೆ 3 ಕೀ ಪಾಯಿಂಟ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಒನ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್. ಸೆಕೆಂಡ್ ಒನ್ ಬಂದುಬಿಟ್ಟು ಮಾಕ್ ಕ್ವಶನ್ಸ್ ಅಟೆಂಡಿಂಗ್. ಥರ್ಡ್ ಒನ್ ಬಂದುಬಿಟ್ಟು ಅಟೆಂಡಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಇವು 3 ಕೀ ಪಾಯಿಂಟ್ಸ್ಗಳನ್ನು ನೀವು ಕಂಪ್ಲೀಟ್ ಪ್ರಿಪ್ರೇಷನ್ನಿಂದ ಮಾಡಿದರೆ, ಸಿಲೆಬಸನ್ನು ಕಂಪ್ಲೀಟ್ ಪ್ರಿಪೇರ್ ಮಾಡಿದರೆ ಡೆಫಿನೆಟ್ಲಿ ಈ 3 ಕೀ ಪಾಯಿಂಟ್ಸ್ಗಳು ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಸಕ್ಸಸ್ಸನ್ನು ತಂದು ಕೊಡ್ತವೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದರಿಂದ ಉಪಯೋಗಪ್ಪ ಅಂತಂದರೆ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮಗೆ ಆ ಪರ್ಟಿಕ್ಯುಲರ್ ಪೋಸ್ಟ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಯಾವ ರೀತಿ ನಾವು ಪ್ರಿಪ್ರೇಷನನ್ನು ಮಾಡಬೇಕು, ಓದಬೇಕು ಅನ್ನುವಂಥ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಇನ್ನೊಂದು ಡೈರೆಕ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಪಿಕಪ್ ಮಾಡಿಬಿಟ್ಟು ಸದ್ಯದ ಪರೀಕ್ಷೆಯಲ್ಲಿ ತಂದಿಟ್ಟಿರುವಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ. ಸೊ ಈ 2 ಯೂಸ್ಫುಲ್ನೆಸ್ ಏನಿದೆಯಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸಿಂದ ಬರ್ತವೆ. ಸೊ ಇನ್ನೊಂದು ಮಾಕ್ ಕ್ವಶನ್ಸ್ ಅಟೆಂಡಿಂಗ್, ಮಾದರಿ ಪ್ರಶ್ನೆಗಳನ್ನು ಬಿಡಿಸುವುದು. ಸಾಕಷ್ಟು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗಳು ಮಾಕ್ ಕ್ವಶನ್ಸನ್ನು ಕಂಡಕ್ಟ್ ಮಾಡ್ತವೆ. ಈ ಮಾಕ್ ಕ್ವಶನ್ಸ್ ಕಂಡಕ್ಟ್ ಮಾಡೋದರಿಂದ, ನಾವು ಅಟೆಂಡ್ ಆಗೋದರಿಂದ ಏನು ಉಪಯೋಗಪ್ಪ ಅಂತಂದರೆ, ಫಸ್ಟ್ ನಮ್ಮ ಪ್ರಿಪರೇಷನ್ ಯಾವ ಹಂತದಲ್ಲಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ನಮ್ಮ ವೀಕ್ ಸಬ್ಜೆಕ್ಟ್ಸ್, ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ನಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಸೊ ಮಾಕ್ ಕ್ವಶನ್ಸನ್ನು ನೀವು ಅಟೆಂಡ್ ಆಗೋದಕ್ಕೆ ಆಗಲಿಲ್ಲ ಅಂತಂದರೆ, ಸೊ ನೀವು ಕ್ವಶನ್ ಪೇಪರ್ಸ್ ಜೆರಾಕ್ಸ್ ಕೂಡ ಸಿಗ್ತವೆ ಸಾಕಷ್ಟು. ಸೊ ಅವುಗಳನ್ನು ಕೂಡ ತರಿಸ್ಕೊಂಡು ಮನೆಯಲ್ಲಿ ಸಾಲ್ವ್ ಮಾಡ್ಬೋದು. ಆನ್ಲೈನ್ ಕೂಡ ಮಾಕ್ ಕ್ವಶನ್ಸ್ ಮಾಕ್ ಟೆಸ್ಟ್ ಇರ್ತವೆ, ಅವುಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು, ಅವು ಕೂಡ ಫ್ರೀ ಇರ್ತವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಟೆಂಡಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇದು ತುಂಬ ಮುಖ್ಯವಾದಂಥದ್ದು. ನಾವು ಸಾಕಷ್ಟು ಅಭ್ಯರ್ಥಿಗಳನ್ನ ನೋಡಿದ್ದೀವಿ, PSI ಅಥವಾ FD SD ಅಂತ ಪರೀಕ್ಷೆಗೆ ತಯಾರಿ ಆಗೋದಕ್ಕೆ ಬರ್ತಾರೆ. ಓನ್ಲಿ ಆ ಪರೀಕ್ಷೆಗಳು ಬಿಟ್ಟರೆ ಮಾತ್ರ ಅಟೆಂಡ್ ಆಗೋಕ್ಕೆ ಹೋಗ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಅದು ಆ ಥರ ಮಾಡಬಾರ್ದು. ಸ್ಪರ್ಧಾತ್ಮಕ ಪರೀಕ್ಷೆ ಮನೋಭಾವನೆ ಬೆಳೆಸ್ಕೊಂಡು ಅಟೆಂಡ್ ಆಗಿ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಪೋಸ್ಟನ್ನು ನೀವು ಪಾಸ್ ಆಗಬೇಕು, ಕ್ವಾಲಿಫೈ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಯಾವೆಲ್ಲ ಎಕ್ಸಾಮ್ ಬಿಡ್ತಾರೆ ಅಷ್ಟು ಅಟೆಂಡ್ ಆಗಬೇಕಾಗುತ್ತೆ. ಇದರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಪ್ಪ ಅಂತಂದರೆ, ಫೋರ್ಮೋಸ್ಟ್ ಅಡ್ವಾಂಟೇಜ್ ಬಂದುಬಿಟ್ಟು ಎಲ್ಲ ಪರೀಕ್ಷೆಗಳನ್ನು ಅಟೆಂಡ್ ಆಗೋದ್ರಿಂದ ಪರೀಕ್ಷಾ ಭಯ ಏನಿದೆಯಲ್ಲ, ಎನ್ವಿರಾನ್ಮೆಂಟಲ್ ಒಂದು ಪರೀಕ್ಷೆ ಎಕ್ಸಾಮಿನೇಷನ್ ಫಿಯರ್ ಏನಿದೆಯಲ್ಲ ಅದು ಹೋಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಎಕ್ಸಾಮ್ಸನ್ನು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡೋದ್ರಿಂದ ಎಕ್ಸಾಮಿನೇಷನ್ ಹಾಲಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೂ ನೀವು ಮಿಸ್ ಮಾಡ್ತೀರಾ, ಅಂದರೆ ತಪ್ಪಾದ ಆಪ್ಷನನ್ನು ಟಿಕ್ ಮಾಡಿ ಬಂದುಬಿಡ್ತೀರ. ಸೊ ಆ ಥರ ಒಂದು ಪ್ರೆಷರಲ್ಲಿರುವಂಥ ಎರರ್ಸನ್ನು ಏನಿದೆಯಲ್ಲ ಅದನ್ನು ನೀವು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ಅಟೆಂಡ್ ಮಾಡೋದ್ರಿಂದ. ಸೊ ಇವು 3 ಫಾಲೋಅಪ್ ಮಾಡಿ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ಹಾಗಿದ್ರೆ ಇವತ್ತಿನ ನಮ್ಮ ಕ್ವಶನ್ ಪೇಪರ್ ಅನಾಲಿಸಿಸ್ನ ಫಸ್ಟ್ ಕ್ವಶನ್ ನೋಡೋಣ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಇದಕ್ಕೆ ಉತ್ತರ ಬಂದುಬಿಟ್ಟು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಪಶ್ಚಿಮ ಘಟ್ಟಗಳ ಕುರಿತು ಸಾಕಷ್ಟು ಪರೀಕ್ಷೆಗಳಲ್ಲಿ ಹಲವು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣಾ ಸಚಿವಾಲಯ ಏನಿದೆಯಲ್ಲ ಅದು 2 ಕಮಿಟಿಗಳನ್ನು ಮಾಡಿದೆ. ಒಂದು ಮಾಧವ್ ಗಾಡ್ಗಿಲ್ ಕಮಿಟಿ, ಇನ್ನೊಂದು ಕಸ್ತೂರಿ ರಂಗನ್ ಕಮಿಟಿ. ಮಾಧವ್ ಗಾಡ್ಗಿಲ್ ಕಮಿಟಿಯನ್ನು 2010ರಲ್ಲಿ ಮಾಡಿರ್ತಾರೆ, 2011ರಲ್ಲಿ ತನ್ನ ವರದಿಯನ್ನು ನೀಡಿರುತ್ತೆ. ವರದಿಯ ಪ್ರಕಾರ, ಮಾಧವ್ ಗಾಡ್ಗಿಲ್ ವರದಿಯ ಪ್ರಕಾರ, ಆ ಕಂಪ್ಲೀಟ್ ಏನು ಪಶ್ಚಿಮ ಘಟ್ಟಗಳ ಪ್ರದೇಶ ಇದೆಯಲ್ಲ ಅದರಲ್ಲಿ ಸುಮಾರು 67% ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ನೋಟಿಫೈ ಮಾಡಬೇಕು, ಗುರುತು ಮಾಡಬೇಕು ಅನ್ನುವಂಥ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಈ ಕಮಿಟಿ ರೆಕಮೆಂಡ್ ಮಾಡಿರುತ್ತೆ. ಅಲ್ಲಿ ಮಿನಿಮಮ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಆಗಬೇಕು ಅನ್ನುವಂಥದ್ದು, ಅಂದರೆ
ಕಡಿಮೆ ಮಟ್ಟದಲ್ಲಿ ಮಾನವ ಮಧ್ಯಸ್ಥಿಕೆ ಆಗುವಂತಹ ಒಂದು ವರದಿಯನ್ನು, ಮಾನವ ಮಧ್ಯಸ್ಥಿಕೆಪ್ಪ ಅಂತಂದರೆ ಅಲ್ಲಿ ಯಾವುದೇ ರೀತಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಆಗಬಾರ್ದು, ಯಾವುದೇ ರೀತಿ ಮೈನಿಂಗ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸೆಟಪ್, ಇವುಗಳನ್ನೆಲ್ಲ ಕಂಪ್ಲೀಟಾಗಿ ನಿಷೇಧ ಮಾಡಬೇಕು. ಅಷ್ಟು 67% ಏನು ಪರಿಸರ ಸೂಕ್ಷ್ಮ ಪ್ರದೇಶಂದು ಗುರುತು ಮಾಡಲಾಗಿದೆ, ಘೋಷಣೆ ಮಾಡಲಾಗಿದೆ ಅದರಲ್ಲಿ. ಬಟ್ ಈ ಕಮಿಟಿ ಏನಿದೆಯಲ್ಲ, ಸೊ ಈ ಕಮಿಟಿ ಕೇವಲ ಪರಿಸರ ಸಂರಕ್ಷಣೆಯನ್ನು ಕೇಂದ್ರದಲ್ಲಿಟ್ಟುಕೊಂಡು ರೆಕಮೆಂಡ್ ಮಾಡಿರುವಂಥದ್ದು. ಯಾವತ್ತು ರೆಕಮೆಂಡೇಶನ್ಸ್ ಅಂದರೆ ಡೆವಲಪ್ಮೆಂಟ್ ಏನಿದೆಯಲ್ಲ, ಸೊ ಇಟ್ ಹ್ಯಾಸ್ ಟು ಬಿ ಅಲಾಂಗ್ ವಿತ್ ದಿ ಹ್ಯೂಮನ್ ಪ್ರೋಗ್ರೆಸ್ ಆ್ಯಸ್ ವೆಲ್ ಆಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರೆಸ್. ಸೊ ಈ ಒಂದು ಕಮಿಟಿ ಕ್ರಿಟಿಸಿಸಮ್ ಏನಾಯಿತು, ರೈತರು ಏನು ಮಾಡಿದಾರಪ್ಪ ಅಂದರೆ ಈ ಕಮಿಟಿನ ಒಪ್ಕೊಳ್ಳಿಲ್ಲ. ಯಾಕಂತಂದರೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಕೂಡ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ರು. ಎಷ್ಟೋ ಈ ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡು ಇರುವಂಥ ಜಿಲ್ಲೆಗಳಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಜಾಸ್ತಿನೇ ಆಗಿದೆ. ಹಾಗಾಗಿ ಆ ಒಂದು ಅಗ್ರಿಕಲ್ಚರಲ್ ಸೋರ್ಸ್ ಏನಿದೆಯಲ್ಲ ಅದು ಕಳ್ಕೊಂಡು ಬಿಡ್ತೀವಿ ಅನ್ನುವಂಥ ಭಯದಲ್ಲಿ ಸಾಕಷ್ಟು ಜನ ಈ ಕಮಿಟಿಯನ್ನು ತಿರಸ್ಕಾರ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಓವರ್ಕಮ್ ಮಾಡೋದಕ್ಕೆ ಕಸ್ತೂರಿ ರಂಗನ್ ಕಮಿಟಿ ಅಂತ ಮಾಡುತ್ತೆ. ಕಸ್ತೂರಿ ರಂಗನ್ ನಿಮ್ಗೆ ಆಗಲೇ ಗೊತ್ತು, 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡ್ರಾಫ್ಟ್ ಏನಿದೆಯಲ್ಲ ಅದರದ್ದು ಚೇರ್ಮನ್ ಆಗಿದ್ದಾರೆ ಇವರು, ಕಸ್ತೂರಿ ರಂಗನ್. ಅದು ಕೂಡ ಇಂಪಾರ್ಟೆಂಟ್, ಕ್ವಶನ್ ಕೇಳಿದ್ರು ಕೇಳ್ಬೋದು. ಕಸ್ತೂರಿ ರಂಗನ್ ಕಮಿಟಿ ಏನು ಹೇಳುತ್ತೆಪ್ಪ ಅಂತಂದರೆ 37% ಏನಿದೆಯಲ್ಲ ವೆಸ್ಟರ್ನ್ ಘಾಟ್ಸ್ ಏರಿಯಾದು, ಅದನ್ನು ನಾವು ಅಷ್ಟು ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ನಾವು ಘೋಷಣೆ ಮಾಡಬೇಕು. ಸೊ ಅಷ್ಟು ಬಿಟ್ಟು ಉಳಿದೆಲ್ಲ ಕಡೆ ನೀವು ಹ್ಯೂಮನ್ ಇಂಟರ್ಫಿಯರೆನ್ಸ್, ಮಾನವ ಮಧ್ಯಸ್ಥಿಕೆಯನ್ನು ಅನುವು ಮಾಡಿಕೊಡಬಹುದು ಅಂಥೇಳಿ ರೆಕಮೆಂಡೇಶನ್ ಮಾಡಿರುತ್ತೆ. ಪಶ್ಚಿಮ ಘಟ್ಟಗಳ ಕುರಿತು ಇನ್ನೂ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಹೊಂದಿಕೊಂಡಿರುವ ರಾಜ್ಯಗಳು ಯಾವುದು ಅಂತ ಆರ್ಡ್ರಲ್ಲಿ ಹೇಳಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ಗುಜರಾತ್, ಸೆಕೆಂಡ್ ಬಂದುಬಿಟ್ಟು ಮಹಾರಾಷ್ಟ್ರ, ಥರ್ಡ್ ಬಂದುಬಿಟ್ಟು ಗೋವಾ, ಫೋರ್ತ್ ಕರ್ನಾಟಕ, ಫಿಫ್ತ್ ಕೇರಳ ಆ್ಯಂಡ್ ಲಾಸ್ಟ್ ಒನ್ ತಮಿಳುನಾಡು. ಇದೇ ರೀತಿ ಅಲ್ಲದೆ ನ್ಯಾಷನಲ್ ಪಾರ್ಕ್ಸ್ ಕೂಡ ಯಾವ್ಯಾವ ಬರ್ತಾವಂತ ಕೇಳ್ತಾರೆ ಪಶ್ಚಿಮ ಘಟ್ಟಗಳಲ್ಲಿ. ಸೊ ಈ ಮಹಾವೀರ್ ನ್ಯಾಷನಲ್ ಪಾರ್ಕ್ ಇರ್ಬೋದು ಗೋವಾದು, ಅಥವಾ ಕರ್ನಾಟಕದ್ದೇ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಅಂಚಿ ದಾಂಡೇಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು. ಸೊ ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ನ್ಯಾಷನಲ್ ಪಾರ್ಕ್ಸ್. ಇದು ಬಿಟ್ಟು ಇಲ್ಲಿರುವಂಥ ನ್ಯಾಚುರಲ್ ಎಂಡೆಮಿಕ್ ಸ್ಪೆಷೀಸ್ ಏನಂತಾರೆ, ಪರ್ಟಿಕ್ಯುಲರ್ಲಿ ಇಲ್ಲಿ ಮಾತ್ರ ಕಂಡುಬರುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಲಯನ್ ಟೇಲ್ಡ್ ಮೆಕಾಕ್ ಅಂತ ಪ್ರಾಣಿ ಬರುತ್ತೆ, ಅದು ಕೇವಲ ಪಶ್ಚಿಮ ಘಟ್ಟಗಳಲ್ಲೇ ಕಂಡುಬರುತ್ತೆ. ಇನ್ನೊಂದು ಹಾರ್ನ್ ಬಿಲ್ ಬರುತ್ತೆ, ಅದು ಕೂಡ ಕೇವಲ ಪಶ್ಚಿಮ ಘಟ್ಟಗಳಲ್ಲಿ. ನೀಲಗಿರಿ ಥಾರ್ ಅನ್ನುವಂಥ ಪ್ರಾಣಿ ಬರುತ್ತೆ, ಅದು ಕೂಡ ಪಶ್ಚಿಮ ಘಟ್ಟಗಳಲ್ಲೇ ಕಂಡುಬರುತ್ತೆ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ. ಈ ಒಂದು ಆ್ಯಂಗಲಲ್ಲಿ ನೀವು ಪಶ್ಚಿಮ ಘಟ್ಟಗಳ ಕುರಿತು ಪ್ರಿಪ್ರೇಷನ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚಸಿದ್ಧಾಂತಿಕ ಇವರಿಂದ ರಚಿಸಲ್ಪಟ್ಟಿದೆ. ಸ್ನೇಹಿತರೆ, ಇದಕ್ಕೆ ಉತ್ತರ ವರಹಾಮಿಹಿರ. ವರಹಾಮಿಹಿರ ಪಂಚಸಿದ್ಧಾಂತಿಕ ಎನ್ನುವಂಥ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿ ಯಾವುದ್ರ ಬಗ್ಗೆ ಹೇಳುತ್ತೆಪ್ಪ ಅಂತಂದರೆ ಖಗೋಳಶಾಸ್ತ್ರದ ಬಗ್ಗೆ ಹೇಳುತ್ತೆ. ಖಗೋಳಶಾಸ್ತ್ರ ಅಂತಂದರೆ ಸೂರ್ಯ ಚಂದ್ರಗಳ ಚಲನವಲನ, ನಕ್ಷತ್ರ ಗ್ರಹಗಳ ಚಲನವಲನದ ಬಗ್ಗೆ ಕುರಿತಾಗಿರುವಂಥ ಒಂದು ಕೃತಿ ಇದು. ಸೊ ವರಹಾಮಿಹಿರನ ಇನ್ನೊಂದು ಕೃತಿ ಬಂದುಬಿಟ್ಟು ಬೃಹತ್ ಸಂಹಿತ. ಸೊ ವರಹಾಮಿಹಿರನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇವನು ಗುಪ್ತರ ಪ್ರಸಿದ್ಧ ದೊರೆ ಚಂದ್ರಗುಪ್ತ II ಅಥವಾ ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಹೊಂದಿರುವಂಥ ಚಂದ್ರಗುಪ್ತ II ಅವನ ಕಾಲದಲ್ಲಿರುವಂಥ ನವರತ್ನಗಳಲ್ಲಿರುವನು ಒಬ್ಬನು. ಸೊ ಇನ್ನೊಂದು ಇವನ ಸಮಕಾಲೀನವನಪ್ಪ ಅಂತಂದರೆ ಕಾಳಿದಾಸ, ಅವನು ಕೂಡ ಫೇಮಸ್, ಅವನ ಬಗ್ಗೆನೂ ಕೂಡ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸಾತವಾಹನ ದೊರೆ ಗತ ಸಪ್ತಸತಿ ಕೃತಿಯನ್ನು ರಚಿಸಿದ್ದಾನೆ? ಯಾವ ಸಾತವಾಹನ ದೊರೆ? ಸೊ ಇದು ಒಬ್ಬ ದೊರೆ ರಚಿಸಿರುವಂಥ ಕೃತಿ. ಇದಕ್ಕೆ ಉತ್ತರ ಬಂದುಬಿಟ್ಟು ಹಾಲನ ಗಾತ ಸಪ್ತಸತಿ. ಸಪ್ತಸತಿಯಪ್ಪ ಅಂತಂದರೆ 700 ಕವನಗಳಿರುವಂಥ ಒಂದು ಕೃತಿ ಅದು. ಸೊ ಈ ಒಂದು ಗತಾ ಸಪ್ತಸತಿ ಮುಖ್ಯವಾಗಿ ಯಾವುದ್ರ ಬಗ್ಗೆ ಹೇಳುತ್ತೆ, ಈ ಥರ ಪ್ರಶ್ನೆ ಕೇಳ್ತಾರೆ. ಮುಂದೆ ಎಲ್ಲ ಪ್ರಶ್ನೆಗಳು ಹಿಂಗೆ ಕೇಳ್ತಾ ಇದ್ದಾರಪ್ಪ ಅಂತಂದರೆ ಯಾರು ಬರೆದಿದ್ದಾರೆ ಅನ್ನುವಂಥದ್ದು ಕೇಳಲ್ಲ, ಇವರು ಬರೆದಿರುವಂಥ ಈ ಕೃತಿ ಯಾವುದರ ಕುರಿತು ಬರೆದಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಈ ಫಾರ್ ಎಕ್ಸಾಂಪಲ್ ಗತಾ ಸಪ್ತಸತಿ ಇದೇನಪ್ಪ ಅಂತಂದರೆ ಎಂಟೈರ್ಲಿ ಲೇಡೀಸ್ ಲೈಫ್ ಅಥವಾ ಗರ್ಲ್ಸ್ ಲೈಫ್ ಬಗ್ಗೆ ಸಾಕಷ್ಟು ಇಲ್ಲಿ ಮೆನ್ಷನ್ ಇದೆ ಇದ್ರ ಬಗ್ಗೆ. ಸೊ ಈ ಕುರಿತು ಹಿಂಗೆ ಕೇಳ್ತಾರೆ ಪ್ರಶ್ನೆ. ಮುಂದಿನ ಪ್ರಶ್ನೆ ಬಂದುಬಿಟ್ಟು ಚಾಳುಕ್ಯ ವಂಶದ ಸ್ಥಾಪಕ ಯಾರು? ಸೊ ಚಾಳುಕ್ಯ ವಂಶ ನಮ್ಮ ಕರ್ನಾಟಕವನ್ನು ಆಳಿರುವಂಥ ವಂಶ ಇದು. ಸೊ ಪ್ರಸಿದ್ಧ ವಂಶ, 6ನೇ ಶತಮಾನದಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೂ ಆಳಿರುವಂಥ ವಂಶ ಇದು. ಸೊ ಇದರ ಸ್ಥಾಪಕ ಬಂದುಬಿಟ್ಟು ರಾಜ ಜಯಸಿಂಹ. ಚಾಳುಕ್ಯ ವಂಶದ ಪ್ರಸಿದ್ಧ ದೊರೆ ಬಂದುಬಿಟ್ಟು ಇಮ್ಮಡಿ ಪುಲಿಕೇಶಿ. ಚಾಳುಕ್ಯ ವಂಶದ ಬಗ್ಗೆ ನೀವು ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡುವಂಥದ್ದು ತುಂಬ ಪ್ರಮುಖವಾದಂತಹ ವಿಷಯ. ಯಾಕಪ್ಪ ಅಂತಂದರೆ ಸಾಕಷ್ಟು ಬಾರಿ ಚಾಳುಕ್ಯ ವಂಶದ ಮೇಲೆ ಸ್ಪೆಷಲಿ KS ಎಕ್ಸಾಮ್ ಪ್ರಿಪೇರ್ ಮಾಡೋರು, FD SDA ಪ್ರಿಪೇರ್ ಮಾಡುವಂಥವ್ರು
ನೋಡ್ಕೋಬೇಕಾಗುತ್ತೆ. ಹೆಚ್ಚು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮುಖ್ಯವಾಗಿ ಏನು ನೋಡ್ಕೋಬೇಕು ಅಂದರೆ ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೋಬೇಕು, ಚಾಳುಕ್ಯ ವಂಶದ ಬಗ್ಗೆ. ಯಾಕಂದರೆ ಅದೊಂದು ವಿಶೇಷ ವಾಸ್ತುಶಿಲ್ಪದ ರಚನೆ ಇದೆ. ಇಲ್ಲೇನಪ್ಪ ಅಂತಂದರೆ ವೇಸಾರ ಸ್ಟೈಲ್ ಅಂತ ಬರ್ತದೆ. ವೇಸಾರ ಸ್ಟೈಲ್, ಈ ಒಂದು ಶೈಲಿಯಲ್ಲಿ ಚಾಳುಕ್ಯರು ತಮ್ಮ ವಾಸ್ತುಶಿಲ್ಪ ರಚನೆ ಮಾಡಿದ್ದು. ವೇಸಾರ ಸ್ಟೈಲಲ್ಲಿ ಉತ್ತರದ ನಗಾರ ಸ್ಟೈಲ್ ಮತ್ತು ದಕ್ಷಿಣದ ದ್ರಾವಿಡ ಸ್ಟೈಲ್ ಎರಡು ಮಿಕ್ಸ್ ಆಗಿರುವಂಥ ಒಂದು ವಾಸ್ತುಶಿಲ್ಪದ ಪರಿಚಯ ಇಲ್ಲಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಈ ರೀತಿ ಪ್ರಶ್ನೆಗಳಿದಾವಲ್ಲ, ಕಾಲಾನುಕ್ರಮದಲ್ಲಿ ಜೋಡಿಸಿ, ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಅರೇಂಜ್ ಅಂತ ಕೇಳ್ತಾರೆ. ಸೊ ಇವು ಅಷ್ಟರದ್ದು ಇಯರ್ ಗೊತ್ತಾಗಬೇಕು ನಮಗೆ. ಕ್ರೊನಾಲಜಿಕಲ್ ಆರ್ಡರ್ ಅಂತಂದರೆ ಯಾವ ವರ್ಷದಲ್ಲಿ ಈ ಘಟನೆಗಳಾದವು ಅಂತ. ಸೊ ಮದ್ರಾಸ್ ಒಪ್ಪಂದ ಇದೆ, ಸಹಾಯಕ ಸೈನ್ಯ ಒಪ್ಪಂದ ಇದೆ, ಮಂಗಳೂರು ಒಪ್ಪಂದ ಇದೆ, ಶ್ರೀರಂಗಪಟ್ಟಣ ಒಪ್ಪಂದ ಇದೆ. ಸೊ 3 ಒಪ್ಪಂದಗಳು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಿರುವುದು. ಸೊ 3 ಆಂಗ್ಲೋ ಮೈಸೂರು ಯುದ್ಧಗಳು ತುಂಬ ಇಂಪಾರ್ಟೆಂಟು, ಅಷ್ಟು ಕೂಲಂಕುಷವಾಗಿ ಓದಬೇಕು. ಆಂಗ್ಲೋ ಮೈಸೂರು ಯುದ್ಧ ನಾನು ನಿಮಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಸೊ ಫಸ್ಟ್ ಒನ್ ಮದ್ರಾಸ್ ಒಪ್ಪಂದ ಬಂದುಬಿಟ್ಟು 1769ರಲ್ಲಾಗಿರುವಂಥದ್ದು. ಸಹಾಯಕ ಸೈನ್ಯ ಪದ್ಧತಿ ಬಂದುಬಿಟ್ಟು 1798ರಲ್ಲಿ ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಮಂಗಳೂರು ಒಪ್ಪಂದ 1784ರಲ್ಲಿ ಮಾಡಿಕೊಂಡಿರುವಂಥದ್ದು. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಮಾಡಿಕೊಂಡಿರುವಂಥದ್ದು. ಸೊ ಈ ಟೈಮ್ ಪೀರಿಯಡನ್ನು ನೋಡಿದ್ರೆ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಅದು ಸೂಟೇಬಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಮದ್ರಾಸ್ ಒಪ್ಪಂದ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗಿರುವಂಥದ್ದು, ಹೈದರಲ್ಲಿ ವಿತ್ ಬ್ರಿಟಿಷ್. ಸೊ ಹೈದರಲ್ಲಿ ಏನು ಮಾಡಿರ್ತಾನೆ, ಮದ್ರಾಸನ್ನು ವಶಪಡಿಸಿಕೊಂಡಾಗ ಅದನ್ನು ಮತ್ತೆ ಬ್ರಿಟಿಷರಿಗೆ ಬಿಟ್ಟು ಕೊಡುವಂತೆ ಆಗಿರುವಂಥ ಒಪ್ಪಂದ ಇದು. ಇದರ ಬದಲಿ ಹೈದರಲ್ಲಿ ಏನು ಸಿಗುತ್ತೆಪ್ಪ ಅಂತಂದರೆ, ಮುಂದೇನಾದರೂ ಆ ಟೈಮಲ್ಲಿ ಮರಾಠರ ಮತ್ತು ಹೈದರಾಬಾದ್ ನಿಜಾಮರ ಒಂದು ಆಳ್ವಿಕೆ ಭಯ ಏನಿರುತ್ತೆ ಮೈಸೂರಿನ ಮೇಲೆ ಇರುತ್ತೆ. ಸೊ ಆವಾಗ ಏನಾದರೂ ಆಳ್ವಿಕೆ ಅವರಿಬ್ಬರು ಮಾಡಿದ್ರೆ ಬ್ರಿಟಿಷರು ಮೈಸೂರಿನ ಸಹಾಯಕ್ಕೆ ಬರಬೇಕನ್ನುವಂಥ ಒಪ್ಪಂದ ಅದು. ಎರಡನೇದು ಬಂದುಬಿಟ್ಟು ಸಹಾಯಕ ಸೈನ್ಯ ಒಪ್ಪಂದ. ಇದನ್ನು ಡಾಕ್ಟ್ರಿನ್ ಆಫ್ ಸಬ್ಸಿಡಿಯರಿ ಅಲಯನ್ಸ್ ಅಂತ ಕರೀತಾರೆ. ಇದನ್ನು 1798ರಲ್ಲಿ ಆಗಿನ ಗವರ್ನರ್ ಜನರಲ್ ಆಗಿರುವಂತಹ ವೆಲ್ಲೆಸ್ಲಿ ಇಂಟ್ರಡ್ಯೂಸ್ ಮಾಡ್ತಾನೆ. ಸೊ ಈ ಒಂದು ಅಲಯನ್ಸ್ ಟ್ರಿಟಿ ಪ್ರಕಾರ, ಒಪ್ಪಂದದ ಪ್ರಕಾರ ಮುಖ್ಯವಾಗಿ ಭಾರತೀಯ ರಾಜರುಗಳು ಒಂದು ಇಂಗ್ಲೀಷ್ ಸೇನಾಪಡೆಯನ್ನು ತಮ್ಮಲ್ಲಿ ಇಟ್ಟುಕೊಂಡು ತಮ್ಮ ಓನ್ ಖರ್ಚಿನಲ್ಲಿ ಮೇಂಟೈನ್ ಮಾಡಬೇಕಾಗಿರುವಂಥದ್ದು. ಮತ್ತು ವಿತೌಟ್ ಇಂಟಿಮೇಟಿಂಗ್ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಸರ್ಕಾರಕ್ಕೆ ತಿಳಿಸದೆ ಯಾವುದೇ ರೀತಿಯ ಒಪ್ಪಂದಗಳನ್ನು ಪರಸ್ಪರ ರಾಜರುಗಳು ಮಾಡಿಕೊಳ್ಳುವಂಥದ್ದಿಲ್ಲ ಅನ್ನುವಂಥ ಒಂದು ಸಬ್ಸಿಡಿಯರಿ ಅಲಯನ್ಸ್. ಇದ್ರ ಕುರಿತು ಕೇಳುವಂಥ ಪ್ರಶ್ನೆ ಎಕ್ಸ್ಟ್ರಾ ಏನಪ್ಪ ಅಂತಂದರೆ, ಯಾವ ಒಂದು ಸಂಸ್ಥಾನ ಫಸ್ಟ್ ಸಬ್ಸಿಡಿಯರಿ ಅಲಯನ್ಸನ್ನು ಒಪ್ಪಿಕೊಂಡಿದ್ದಪ್ಪ ಅಂತಂದರೆ ಅದು ಹೈದರಾಬಾದ್ ನಿಜಾಮ್ ಬಂದುಬಿಟ್ಟು. ಸೊ ಸೆಕೆಂಡ್ ಒನ್ ನಮ್ಮ ಮೈಸೂರು ಸಂಸ್ಥಾನನೇ 1799ರಲ್ಲಿ ಟಿಪ್ಪುವಿನ ಮರಣದಲ್ಲಿ. ಸೊ ಮೂರನೇದು ಮಂಗಳೂರು ಒಪ್ಪಂದ. ಸೊ ಮಂಗಳೂರು ಒಪ್ಪಂದ ಆಗಿದೆ ಯಾವಾಗ, 1784ರಲ್ಲಿ ಮಂಗಳೂರು ಒಪ್ಪಂದ ಆಗುತ್ತೆ. 1784ರಲ್ಲಿ ಮಂಗಳೂರು ಒಪ್ಪಂದ. ಟಿಪ್ಪು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರನ್ನು ವಶಪಡಿಸಿಕೊಂಡಿರುತ್ತಾನೆ ಬ್ರಿಟಿಷರಿಂದ. ಸೊ ಯುದ್ಧ ಒಂದು ಯಾರೂ ಗೆಲ್ಲಲಾರದಂಥ ಪರಿಸ್ಥಿತಿಗೆ ಹೋದಾಗ ಬ್ರಿಟಿಷರೇ ಶಾಂತಿ ಸ್ಥಾಪನೆಗಾಗಿ ಈ ಮಂಗಳೂರು ಒಪ್ಪಂದ, ಮಂಗಳೂರನ್ನು ಬಿಟ್ಟು ಕೊಡುವಂತೆ ಮಾಡಿಕೊಂಡಿರೋ ಒಪ್ಪಂದ. ನೆಕ್ಸ್ಟ್ ಬಂದುಬಿಟ್ಟು ಶ್ರೀರಂಗಪಟ್ಟಣ ಒಪ್ಪಂದ. ಇದಾಗಿರೋದು 1792ರಲ್ಲಿ. ಸೊ ಈ ಶ್ರೀರಂಗಪಟ್ಟಣ ಒಪ್ಪಂದ ಏನಿದೆಯಲ್ಲ, ಸೊ ಈ ಒಪ್ಪಂದ ಏನಪ್ಪ ಅಂತಂದರೆ ಮೈಸೂರು ಸಂಸ್ಥಾನದ ಅವನತಿಯ ಒಂದು ಒಪ್ಪಂದ. ಅಂದರೆ ಈ ಟಿಪ್ಪು ಮತ್ತು ಹೈದರ್ ಆಳ್ವಿಕೆಯ ಅಂತ್ಯದ ಒಪ್ಪಂದ ಇದು. ಇದರಲ್ಲಿ ಟಿಪ್ಪು ತನ್ನ 2 ಮಕ್ಕಳನ್ನು ಹೋಸ್ಟೇಜ್ ಅಂದರೆ ಬ್ರಿಟಿಷರಿಗೆ ಅಧೀನರಾಗಿ ಕೊಡ್ತಾನೆ. ಸೊ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಬ್ರಿಟಿಷರು, ಶ್ರೀರಂಗಪಟ್ಟಣ ಇದೇನಪ್ಪ ಅಂತಂದರೆ ಮೈಸೂರಿನ ಕ್ಯಾಪಿಟಲ್ ಇದು ಆ ಟೈಮಲ್ಲಿ. ಸೊ ಕ್ರೊನಾಲಜಿಕಲ್ ಆರ್ಡರಲ್ಲಿ ನೋಡಿದ್ರೆ ಇದು ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಕಬ್ಬು, ಶುಗರ್ ಕೇನ್. ಸಾಸಿವೆ, ಬಾರ್ಲಿ, ಎಳ್ಳು ಇವೆಲ್ಲ ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿದ್ದರು. ಹರಪ್ಪ ನಾಗರಿಕತೆ ಬಗ್ಗೆ ಮೇನ್ ಫೋಕಸ್ ಆಗಿ ಓದಬೇಕಾಗಿರೋದಪ್ಪ ಅಂತಂದರೆ ಬೆಳೆಗಳ ಬಗ್ಗೆ ಓದಬೇಕು, ಕ್ರಾಪ್ಸ್ ಬಗ್ಗೆ ಒಂದು. ಇನ್ನೊಂದು ಬಂದುಬಿಟ್ಟು ವಿಶೇಷವಾಗಿರುವಂಥದ್ದು ಈ ಹಡಗು ಕಟ್ಟೆಗಳಾಗಿರ್ಬೋದು ಅಥವಾ ಮೆಟಾಲ್ಸ್ ರಿಲೇಟೆಡ್ ಆಗಿರ್ಬೋದು, ಅದು ಕೂಡ ಓದಬೇಕು. ಅದು ಬಿಟ್ಬಿಟ್ಟು ಕಲ್ಚರ್ ಹೆಂಗಿತ್ತು ಹರಪ್ಪದಲ್ಲಿ ಅದು ಕೂಡ ಓದಬೇಕು. ವ್ಯಾಪಾರ ಯಾವ ರೀತಿ ಇತ್ತು. ಸೊ ಈ ರೀತಿ ಒಂದು ಹರಪ್ಪ ನಾಗರಿಕತೆ ಬಗ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅಂದರೆ ನೀವು ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಹರಪ್ಪ ನಾಗರಿಕತೆಯಲ್ಲಿ ಕೇಳಿದ್ದಾರೆ ಅಂದರೆ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ಏನಿಲ್ಲ, ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಹರಪ್ಪ ನಾಗರಿಕತೆ ಬಗ್ಗೆ ಕೇಳಿರ್ತಾರೆ. ಅವುಗಳನ್ನು ನೋಡಿಕೊಂಡು ಆನ್ಸರ್ ಯಾವುದಿದೆ ಅಂತ ತಿಳ್ಕೊಂಡ್ರೆ ಸಾಕು, ಡೈರೆಕ್ಟ್ ಕ್ವಶನ್ಸ್ ಬಂದುಬಿಡ್ತವೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ
ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ? ಸ್ನೇಹಿತರೆ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಮಾನಸೋಲ್ಲಾಸ. ಮಾನಸೋಲ್ಲಾಸ ಕೃತಿ ಪ್ರಥಮ ಸಂಸ್ಕೃತದ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ. ಇದನ್ನು ಬರೆದವರು ಮೂರನೇ ಸೋಮೇಶ್ವರ. ಸೊ ಈ ಮೂರನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಮಾನಸೋಲ್ಲಾಸವನ್ನು ನಾವು ಚಾಣಕ್ಯನ ಅರ್ಥಶಾಸ್ತ್ರದ ಬಗ್ಗೆ ಹೋಲಿಸಬಹುದು, ಅರ್ಥಶಾಸ್ತ್ರಕ್ಕೆ ಹೋಲಿಸಬಹುದು. ಯಾಕಂದರೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ರಾಜಕೀಯ, ಆಡಳಿತ, ಅರ್ಥಶಾಸ್ತ್ರ ಆಗಿರ್ಬೋದು ಮತ್ತಿತರೆ ವಿಷಯಗಳ ಬಗ್ಗೆ ಅವನು ವಿವರಿಸಿದ್ದಾನೆ. ಅದೇ ರೀತಿ ಮಾನಸೋಲ್ಲಾಸದಲ್ಲೂ ಕೂಡ ಇವನು ಕೂಡ ಏನು ಮಾಡಿದ್ದಾನೆ, ರಾಜಕೀಯ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ವೈದ್ಯಕೀಯ ಪದ್ಧತಿ ಆಗಿರಬಹುದು, ಆಸ್ಟ್ರಾಲಜಿ, ಆಸ್ಟ್ರಾನಮಿ ಮುಂತಾದ ವಿಷಯಗಳ ಬಗ್ಗೆ ಇವನು ಸಂಕ್ಷಿಪ್ತವಾಗಿ ಬರೆದಿದ್ದಾನೆ. ಹಾಗಾಗಿ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದು ಸಂಸ್ಕೃತ ಭಾಷೆಯ ವಿಶ್ವಕೋಶ, ಎನ್ಸಿಕ್ಲೋಪೀಡಿಯಾ ಅಂತ ಕರೀತಾರೆ. ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ. ಸೊ ಮಿತಾಕ್ಷರ ಇದ್ರ ಕೂಡ ಕುರಿತು ಕೇಳ್ತಾರೆ. ಇದನ್ನು ಬರೆದವನು ವಿಜ್ಞಾನೇಶ್ವರ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೆಯ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಮೂರನೇ ಪಾಣಿಪತ್ ಕದನದ ಬಗ್ಗೆ ಕೇಳ್ತಿದ್ದಾರೆ. ಸೊ ಈ ಟೈಮಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಸದಾಶಿವ ರಾಯ್. ಸೊ ಯಾರ ಮಧ್ಯೆ ಆಯಿತು ಮೂರನೇ ಪಾಣಿಪತ್ ಯುದ್ಧ? ಇದು ಸದಾಶಿವ ರಾಯ್ ಮರಾಠ ವರ್ಸಸ್ ಅಹಮದ್ ಶಾ ಅಬ್ದಾಲಿ ಫ್ರಮ್ ಅಫ್ಘಾನಿಸ್ತಾನ್. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ರೀತಿ ಮೂರನೇ ಪಾಣಿಪತ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ಬೋದು ಅಂತಂದರೆ, ಈ ಟೈಮ್ನಲ್ಲಿ ಮರಾಠ ಪೇಶ್ವಾ ಯಾರಾಗಿದ್ದರು ಅಂತ ಕೇಳ್ತಾರೆ. ಸೊ ಅವ್ರು ಯಾಗಿದ್ದರು? ಬಾಳಾಜಿ ಬಾಜಿರಾವ್ ಏನಿದಾನಲ್ಲ ಅವನು ಪೇಶ್ವಾ ಆಗಿರ್ತಾನೆ. ಸೊ ಈ ಯುದ್ಧದಲ್ಲಿ ಸದಾಶಿವರಾವ್ ಸೋಲ್ತಾನೆ. ಇದಕ್ಕಿಂತ ಒಂದು 1739ರಲ್ಲಿ ಇದೇ ಮಾದರಿಯಲ್ಲಿ ಒಂದು ಯುದ್ಧ ಆಗಿರುತ್ತೆ. ಅದನ್ನು ಬ್ಯಾಟಲ್ ಆಫ್ ಕರ್ನಾಲ್ ಅಂತ ಕರೀತಾರೆ. ಬ್ಯಾಟಲ್ ಆಫ್ ಕರ್ನಾಲ್ ಯುದ್ಧ. ಇದು ನಾದಿರ್ ಶಾ ಫ್ರಮ್ ಅಫ್ಘಾನಿಸ್ತಾನ್ ಇವನು ಕೂಡ ವರ್ಸಸ್ ಇಂಡಿಯನ್ ಮುಘಲ್ ರಾಜ ಆಗಿರುವಂತಹ ಮೊಹಮ್ಮದ್ ಶಾ ನಡುವೆ ಆಗಿರುವಂಥ ಯುದ್ಧ. ಇದರಲ್ಲಿ ನಾದಿರ್ ಶಾನೇ ಜಯಶಾಲಿ ಆಗ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರು ಆಗಿರಲಿಲ್ಲ? ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸಿರಿಲ್ ರ್ಯಾಡ್ಕ್ಲಿಫ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಹೆವಿ ಅಲೆಕ್ಸಾಂಡರ್, ಪ್ಯಾಟ್ರಿಕ್ ಲಾರೆನ್ಸ್ ಈ ಮೂವರು ಕ್ಯಾಬಿನೆಟ್ ಮಿಷನ್ನ ಮೆಂಬರ್ಸ್ ಆಗಿದ್ದರು. ಹೆಸರು ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾರು ಆಗಿರಲಿಲ್ಲ ಅಂತ ಕೇಳ್ತಾರೆ. ಬಟ್ ಹಲವು ಪ್ರಶ್ನೆ ಪತ್ರಿಕೆ ಪರೀಕ್ಷೆಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ಯಾರು ಆಗಿದ್ರು ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಕ್ರಿಪ್ಸ್, ಅಲೆಕ್ಸಾಂಡರ್, ಲಾರೆನ್ಸ್ ಮೂರು ಜನರ ಹೆಸರು ನೆನ್ಪಿಟ್ಕೊಳ್ಳೋದು ತುಂಬ ಅವಶ್ಯಕತೆ. ಸೊ ಸಿರಿಲ್ ರ್ಯಾಡ್ಕ್ಲಿಫೆ ಬಂದ್ಬಿಟ್ಟು 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿ ರೇಖೆಯನ್ನು ಎಳೆದಂಥವನು ಸಿರಿಲ್ ರ್ಯಾಡ್ಕ್ಲಿಫೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ. 1972ರಲ್ಲಿ ಇಂದಿರಾ ಗಾಂಧಿ ಮತ್ತು ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಬೆನ್ಜೀರ್ ಭುಟ್ಟೋ ನಡುವೆ, ಪಾಕಿಸ್ತಾನದ ಬೆನ್ಜೀರ್ ಭುಟ್ಟೋ ನಡುವೆ ಆದಂಥ ಒಪ್ಪಂದ. ಸೊ ಈ ಒಪ್ಪಂದದ ಪ್ರಕಾರ ಶಾಂತಿ ಸ್ಥಾಪನೆಗಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರುವಂಥ ವೈಮನಸ್ಸನ್ನು ಹೋಗಲಾಡಿಸಲಾಗಿರುವಂಥ ಒಂದು ಒಪ್ಪಂದ. 1971ರಲ್ಲಿ ಬಾಂಗ್ಲಾ ಯುದ್ಧ ಆಗಿರುವುದು ಎಲ್ರಿಗೂ ಗೊತ್ತೇ ಇದೆ. ಆ ಯುದ್ಧದ ನಂತರ ತರುವಾಯ ಭಾರತ ಜಯ ಗಳಿಸಿದ ನಂತರ ಭಾರತ ಮತ್ತು ಪಾಕಿಸ್ತಾನ ಶಾಂತಿ ಸ್ಥಾಪನೆಗಾಗಿ, ಪರಸ್ಪರ ಶಾಂತಿ ಸ್ಥಾಪನೆಗಾಗಿ ಮಾಡಿಕೊಂಡಿರುವಂಥ ಒಪ್ಪಂದ ಶಿಮ್ಲಾ ಒಪ್ಪಂದ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಐರ್ಲೆಂಡ್. ಈ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ವಿಶೇಷ ಫೀಚರ್ಸ್ ಅಂಶಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದ್ದಾವೆ. ಸೊ ನಾವೊಂದು ಬ್ರೀಫಾಗಿ ಹೇಳ್ತೀನಿ. USA ನಾವು ಯಾವ ಪಡೆದು ಫಂಡಮೆಂಟಲ್ ರೈಟ್ಸ್, ವೆರಿ ಇಂಪಾರ್ಟೆಂಟ್, ಮೂಲಭೂತ ಹಕ್ಕುಗಳನ್ನು USA ಪಡೆದುಕೊಂಡಿದ್ದೀವಿ. ಇಂಗ್ಲೆಂಡಿಂದ ಹೇಳ್ಬೇಕಂತಂದರೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ನಮ್ಮ ಏನು ಸರ್ಕಾರದ ರಚನೆ ಇದೆ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಸರ್ಕಾರ ಏನಿದೆ ಅದು ಕೂಡ ಇಂಗ್ಲೆಂಡಿಂದನೇ ನಾವು. ಸೊ ಫ್ರಾನ್ಸಿಂದ ಏನಪ್ಪ ಅಂತಂದರೆ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಅನ್ನುವಂಥ ಅಂಶ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ನಿಂತವೆ. ಅವುಗಳನ್ನು ಕೂಡ ನಾವು ಫ್ರಾನ್ಸಿಂದ ಪಡೆದುಕೊಂಡಿದ್ದೀವಿ.
ಸೊ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಅಸ್ಪೃಶ್ಯತೆ ಬಗ್ಗೆ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆರ್ಟಿಕಲ್ 17. ಆರ್ಟಿಕಲ್ 17 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿರ್ಮೂಲನೆ. ಸೊ ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನುವಂಥದ್ದು ಕೂಡ ಅದೇ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸೊ ಡೈರೆಕ್ಟ್ ಕ್ವಶನ್ಸ್, ಫ್ಯಾಕ್ಚುಯಲ್ ಕ್ವಶನ್ಸ್. ಸೊ ನೀವು GKಯನ್ನು ಸ್ಟಡಿ ಮಾಡಿದ್ದೀರಪ್ಪ ಅಂತಂದರೆ ಗೊತ್ತಾಗುವಂಥದ್ದು. ಈ ಮೊದಲಿಗರು ಯಾರು ಅನ್ನುವಂಥ ಪ್ರಶ್ನೆಗಳನ್ನು SDA, PSI, PC ಎಕ್ಸಾಮ್ಸ್ಗಳಲ್ಲಿ ಸಾಕಷ್ಟು ಕೇಳ್ತಾರೆ. ಆದರೆ FDA ಎಕ್ಸಾಮ್ ಅಥವಾ ಅದಕ್ಕಿಂತ KS ಎಕ್ಸಾಮಲ್ಲಿ ಕೇಳೋದು ತುಂಬ ಡೌಟು. ಇದಕ್ಕೆ ಉತ್ತರ ಬಂದುಬಿಟ್ಟು ಸುಕುಮಾರ್ ಸೇನ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಇದಕ್ಕೆ ಉತ್ತರ 2 ಎಲೆಕ್ಷನ್ ಕಮಿಷನ್ ಬಗ್ಗೆ ಕೇಳಿದ್ದಾನೆ. ಸೊ ಎಲೆಕ್ಷನ್ ಕಮಿಷನ್ ಇದೊಂದು ಸಾಂವಿಧಾನಿಕ ಬಾಡಿ, ಉತ್ತರ ಚುನಾವಣಾ ಆಯೋಗ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇದು 1950ರಲ್ಲಿ ರಚನೆ ಆಗಿರುವಂಥ ಒಂದು ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ. ಇದು ದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಆ ಹೆಡ್ ಕ್ವಾರ್ಟರ್ ಹೆಸರು ಏನಿದೆಯಪ್ಪ ಅಂತಂದರೆ ನಿರ್ವಾಚನ ಸದನ ಅಂತ ಇದೆ. ನಿರ್ವಾಚನ ಸದನ. ಸೊ ಎಲೆಕ್ಷನ್ ಕಮಿಷನ್ ಯಾವ ಎಲೆಕ್ಷನ್ ನಡೆಸುತ್ತೆ ಅನ್ನುವಂಥ ಪ್ರಶ್ನೆ KS ಅಥವಾ FDಯಲ್ಲಿ ಕೇಳ್ತಾರೆ. ಫಸ್ಟು ಇದು MP ಎಲೆಕ್ಷನ್ ನಡೆಸುತ್ತೆ, ಇನ್ನೊಂದು ಸ್ಟೇಟ್ MLA ಎಲೆಕ್ಷನ್ನು, ಇನ್ನೊಂದು MLC ವಿಧಾನ ಪರಿಷತ್ ಎಲೆಕ್ಷನ್ ಕೂಡ ನಡೆಸುತ್ತೆ. ಇಷ್ಟಲ್ಲದೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಕೂಡ ಇದೇ ನಡೆಸುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ ಇದಕ್ಕೆ. ಇಲ್ಲಿ ಅಷ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 15. ಸೊ 15ರಲ್ಲಿ ಖಾಯಂ ಸದಸ್ಯರು ಅಂದರೆ ಪರ್ಮನೆಂಟ್ ಸದಸ್ಯರು ಎಷ್ಟಪ್ಪ ಅಂತಂದರೆ 5. ಇವುಗಳನ್ನು ನಾವು P5 ಪವರ್ಫುಲ್ 5 ಕಂಟ್ರೀಸ್ ಅಂತ ಕೂಡ ಕರಿತೀವಿ. ಸೊ ಅವು ಯಾವಪ್ಪ ಅಂತಂದರೆ ಒಂದು ಬಂದುಬಿಟ್ಟು USA, ಇನ್ನೊಂದು ಚೈನಾ, ಇನ್ನೊಂದು ರಷ್ಯಾ, ಮತ್ತೊಂದು UK, ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಫ್ರಾನ್ಸ್. ಸೊ ಇವು 5 ನಾವೇನಂತೀವಿ P5 ಅಥವಾ ಪರ್ಮನೆಂಟ್ ಮೆಂಬರ್ಸ್ ಆಫ್ ದಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನನಗೆ ತಿಳಿದ್ರ ಮಟ್ಟಿಗೆ 1946ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇದು ವಿಶ್ವಸಂಸ್ಥೆಯ ಒಂದು ಭದ್ರತಾ ಅಂಗ. ಸೊ ಇದು ಏನು ಫಂಕ್ಷನ್ಸ್ ಮಾಡುತ್ತೆ ಅನ್ನೋದು ನೀವೇ ಓದ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂದರೆ ಇತ್ತೀಚೆಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿಯಲ್ಲಿ ಕೆಲವೊಂದು ಸುಧಾರಣೆ ತರಬೇಕು. ಈ 5 ಜನರನ್ನು ಹೊರತುಪಡಿಸಿ ಇನ್ನಷ್ಟು ಮೆಂಬರ್ಸ್ಗಳನ್ನು, ದೇಶಗಳನ್ನು ಪರ್ಮನೆಂಟ್ ಖಾಯಂ ಸದಸ್ಯರನ್ನಾಗಿ ತೆಗೆದುಕೊಳ್ಬೇಕನ್ನುವಂಥ ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದಾರೆ. ಅದರಲ್ಲಿ ಇಂಡಿಯಾ ಕೂಡ ಒಂದು ಕಂಟೆಸ್ಟಿಂಗ್ ಅಂದರೆ ಅದು ಕೂಡ ಸ್ಪರ್ಧಿಸ್ತಾ ಇದೆ. ನೆಕ್ಸ್ಟ್, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಇಂಗ್ಲೀಷ್ನಲ್ಲಿ ಇದನ್ನು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ, ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಅಂತ ಕರೀತಾರೆ. ಇದನ್ನು ರಾಜೀವ್ ಗಾಂಧಿಯವರು ಇಂಟ್ರೊಡ್ಯೂಸ್ ಮಾಡಿದ್ದು 1985ರಲ್ಲಿ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಸಾಕಷ್ಟು ಪ್ರಚಲಿತದಲ್ಲಿರುವಂಥ ವಿಷಯ ಇದು. ಇದ್ರ ಬಗ್ಗೆ ನಾನೊಂದು ಸೆಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಶೀಘ್ರದಲ್ಲೇ ಮಾಡ್ತೀನಿ. 1985ರಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಯಾವುದು? 52ನೇ ಸಾಂವಿಧಾನಿಕ ತಿದ್ದುಪಡಿ, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1985. ಸೊ ಇದು ಏನು ಚೇಂಜಸ್ ಮಾಡ್ತವಪ್ಪ ಅಂತಂದರೆ, ಇದು ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವೊಂದು ಶೆಡ್ಯೂಲ್ಸನ್ನು ಆ್ಯಡ್ ಮಾಡುತ್ತೆ. ಶೆಡ್ಯೂಲ್ 10 ಏನು ಮಾಡುತ್ತೆ? ಆ್ಯಂಟಿ ಡಿಫೆಕ್ಷನ್ ಬಗ್ಗೆ ಹೇಳುತ್ತೆ. ಸೊ ಆ ಟೈಮಲ್ಲಿ ಯಾಕೆ ಇದು ನೆಸೆಸರಿ ಆಯ್ತಪ್ಪ ಅಂತಂದರೆ, ಒಂದು ಇದರದ್ದು ಬ್ರೀಫ್ ಹಿಸ್ಟ್ರಿ ಹೇಳ್ತೀನಿ. ಗಯಾಲಾಲ್ ಅನ್ನುವಂಥ ಒಬ್ಬ MLA ಏನಿರ್ತಾನೆ, ಅವನು ಒಂದೇ ದಿವಸದಲ್ಲಿ ಸುಮಾರು ಪಕ್ಷಗಳನ್ನು ಚೇಂಜ್ ಮಾಡಿರ್ತಾನೆ. ಸೊ ಈ ರೀತಿ ಪಕ್ಷ ಚೇಂಜ್ ಮಾಡುವಂಥದ್ದು ಪಕ್ಷ ನಿಷ್ಠೆಯನ್ನು ತೊರೆದು ಏನು ಬೇರೆ ಪಕ್ಷಕ್ಕೆ ಹೋಗುವಂಥ ಸನ್ನಿವೇಶಗಳು ಸರ್ಕಾರವನ್ನು ಬೀಳಿಸುವಂಥ ಪರಿಸ್ಥಿತಿಗೆ ತರುತ್ತೆ. ಹಾಗಾಗಿ ಆ್ಯಂಟಿ ಡಿಫೆಕ್ಷನ್ ಕಾಯ್ದೆ ಇಂಟ್ರೊಡ್ಯೂಸ್ ಮಾಡುವಂಥ ನೆಸೆಸರಿ ಆಗಿರೋದ್ರಿಂದ ಈ ಕಾಯ್ದೆನ ಇಂಟ್ರೊಡ್ಯೂಸ್ ಮಾಡ್ತಾರೆ 1985ರಲ್ಲಿ. ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಸೊ ಇವೆಲ್ಲ ಅಗೇನ್ GK ಕ್ವಶನ್ಸ್ ಟೈಪ್ ಆಗಿರೋದರಿಂದ ತಿಳ್ಕೊಂಡಿರಬೇಕು. ಸೊ ಇದು ಬಂದ್ಬಿಟ್ಟು ಉತ್ತರ ಸುನಿಲ್ ಅರೋರಾ. ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತ ಬಂದ್ಬಿಟ್ಟು ಸುನಿಲ್ ಅರೋರಾ. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಪ್ರೆಸಿಡೆಂಟ್ ರಾಜೀನಾಮೆ ನೀಡಬೇಕಂತಂದರೆ ಅವರು ನೀಡುವಂಥದ್ದು ಉಪರಾಷ್ಟ್ರಪತಿಗೆ ಮಾತ್ರ ನೀಡುತ್ತಾರೆ.
ಸೊ ಇದು ಎಲ್ಲ ಫ್ಯಾಕ್ಚುಯಲ್ ಕ್ವಶನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅಂದರೆ ಪಬ್ಲಿಕ್ ಅಕೌಂಟ್ ಕಮಿಟಿ ತನ್ನ ರಿಪೋರ್ಟನ್ನು ಸಲ್ಲಿಸುತ್ತದೆ? ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಒಂದು ಪಾರ್ಲಿಮೆಂಟಲ್ಲಿ ರಚನೆ ಮಾಡಿರುವಂತಹ ಕಮಿಟಿ ಇದು. ಈ ಕಮಿಟಿಗೆ ನಾರ್ಮಲಿ ವಿರೋಧ ಪಕ್ಷದ ಮೆಂಬರ್ ಏನಿರ್ತಾನೆ ಅವನು ಪ್ರೆಸಿಡೆಂಟ್ ಆಗಿರ್ತಾನೆ. ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ ಏನು ಮಾಡ್ತದೆ, ಗೌರ್ಮೆಂಟ್ ಎಕ್ಸ್ಪೆಂಡಿಚರನ್ನು ನೋಡಿಕೊಳ್ಳುವಂತಹ ಕಮಿಟಿ ಇದು. ಸೊ ಇದು ಸಂಸತ್ತಿಗೆ ಮಾತ್ರ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಸೊ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಇನ್ಪುಟ್ ಕೊಡುವಂತಹ ಒಂದು ಬಾಡಿ ಯಾವುದಪ್ಪ ಅಂತಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಸಿ ಎ ಜಿ ಏನು ರಿಪೋರ್ಟ್ ರೆಡಿ ಮಾಡ್ತಾನೆ ಅಬೌಟ್ ದಿ ಎಕ್ಸ್ಪೆಂಡಿಚರ್ ಆಫ್ ದಿ ಗೌರ್ಮೆಂಟ್, ಆ ರಿಪೋರ್ಟು ಅವನು ಅದು ಅನಲೈಸ್ ಮಾಡಿಕೊಂಡೆ ಆ ರಿಪೋರ್ಟನ್ನು ಇನ್ಪುಟ್ ಆಗಿ ತಗೊಂಡೆ ಪಬ್ಲಿಕ್ ಅಕೌಂಟ್ ಕಮಿಟಿ ತನ್ನ ರಿಪೋರ್ಟನ್ನು ಸಂಸತ್ತಿಗೆ ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟ ಮೊದಲು ಕಡ್ಡಾಯಗೊಳಿಸಿತು? ಸೊ ಇದು ಕರೆಂಟ್ ಬೇಸ್ಡ್ ಕ್ವಶನ್ಸ್ ಇತ್ತು ಆ ಟೈಮಲ್ಲಿ. ಕರೀಂನಗರ್ ಇದಕ್ಕೆ ಉತ್ತರ, ತೆಲಂಗಾಣದ ಕರೀಂನಗರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತದ ಸ್ವಚ್ಛ ನಗರವೆಂದು ಮೊದಲ ಶ್ರೇಣಿ ಪಡೆದ ನಗರ ಯಾವುದು? 2019ರದಾಗಿರುವುದರಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ್ 2019ರ ಪ್ರಕಾರ ಮಧ್ಯಪ್ರದೇಶದ ಇಂದೋರ್ ಆ ಟೈಮಲ್ಲಿ ಸ್ವಚ್ಛ ನಗರ ಎಂದು ಬಿರುದು ಪಡೆದಿತ್ತು. ಈ ಸಲ ಕೂಡ 2020ರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಮೊದಲನೇ ರ್ಯಾಂಕಲ್ಲಿ ಇದೇ ಒಂದು ನಗರ ಇದೆ, ಇಂದೋರ್. ಮತ್ತು 3ರಿಂದ 10 ಲಕ್ಷ ಇರುವಂಥ ಜನಸಂಖ್ಯೆ ಕ್ಯಾಟಗರಿಯಲ್ಲಿ 2020ರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಮೈಸೂರು ಏನಿದೆಯಲ್ಲ ಫಸ್ಟ್ ಬಂದಿದೆ. ಸೊ ಇವತ್ತು 2020ರಲ್ಲಿ ಇಂದೋರೇ ಕೂಡ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಸ್ವಚ್ಛ ನಗರ ಎಂದು ಗುರುತಿಸಲ್ಪಟ್ಟಿದೆ. ಆಲಿವ್ ರಿಡ್ಲಿ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ಮಠ ಇರುವುದು ಈ ಕಡಲ ತೀರದಲ್ಲಿ. ಸೊ ಆಲಿವ್ ರಿಡ್ಲಿ ಟರ್ಟಲ್ಸ್ ಕುರಿತು ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು UPSC ಲೆವೆಲಲ್ಲೂ ಕೂಡ ಕೇಳಿದ್ದಾರೆ, KS ಅಲ್ಲೂ ಕೇಳಿದ್ದಾರೆ. ಸೊ FDA ಮುಂದೆ ಬರುವಂಥ ಎಕ್ಸಾಮ್ಸಲ್ಲೂ ಕೇಳ್ಬೋದು. ಇದು ಬಂದುಬಿಟ್ಟು ಒಡಿಶಾದಲ್ಲಿ. ಸೊ ಗಹಿರ್ಮಠ ಏನು ಸ್ಯಾಂಕ್ಚುರಿ ಇದೆಯಲ್ಲ, ಗಹಿರ್ಮಠ ವನ್ಯಧಾಮ, ಅದು ಬರುವುದಿಲ್ಲಪ್ಪ ಅಂತಂದರೆ ಒಡಿಶಾದಲ್ಲಿ. ಒಡಿಶಾ ಕೋಸ್ಟಲ್ಲಿ ಈ ಆಲಿವ್ ರಿಡ್ಲಿ ಟರ್ಟಲ್ಸ್ಗಳು ಪ್ಯಾಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳಿಂದ ಮೈಗ್ರೇಟ್ ಆಗಿ ಬರ್ತವೆ ಅಲ್ಲಿಗೆ. ಸೊ ಈ ಗಹಿರ್ಮಠ ಸ್ಯಾಂಕ್ಚುರಿ ಎಲ್ಲಿ ಬರುತ್ತೆ, ಯಾವುದ್ರಪ್ಪ ಅಂದ್ರೆ ಒಂದು ಭಿತ್ತರಕನಿಕಾ ನ್ಯಾಷನಲ್ ಪಾರ್ಕ್ ಅಂತ ಇದೆ, ವೆಟ್ಲ್ಯಾಂಡ್ ಕೂಡ ಇದೆ ಅದು. ಸೊ ನೀವು ಆ ಭಿತ್ತರಕನಿಕಾ ನ್ಯಾಷನಲ್ ಪಾರ್ಕ್ ಮತ್ತು ಗಹಿರ್ಮಠ ಇವೆರಡೂ ಕೇಳಿದ್ರೆ ಆಲಿವ್ ರಿಡ್ಲಿ ಟರ್ಟಲ್ಗೆ ಫೇಮಸ್ ಆಗಿರುವಂಥವು. ಸೊ ಒಡಿಶಾದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಯಾವ ಪರ್ವತ ಶ್ರೇಣಿಗಳು ಟೆಥಿಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿದ್ದಾವೆ? ವೆರಿ ಇಂಪಾರ್ಟೆಂಟ್. ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ಹಿಮಾಲಯಗಳ ಇವಲ್ಯೂಷನ್, ಹಿಮಾಲಯಗಳು ಯಾವ ರೀತಿ ಉದಯ ಆಗುವಪ್ಪ ಅಂತಂದರೆ ಅದು ಟೆಥಿಸ್ ಸಿ ಬೇಸ್ಡ್ ಆಗಿರುವಂಥದ್ದು. ಇದಕ್ಕೆ ಉತ್ತರ ಹಿಮಾಲಯ. ಫಸ್ಟ್ ಏನು ಕಂಪ್ಲೀಟ್ ಲ್ಯಾಂಡ್ ಮಾಸ್ ಇತ್ತಲ್ಲ ಪ್ಯಾಂಜಿ ಅಂತ, ಅದು ಡಿವೈಡ್ ಆದಾಗ ಕೆಳಗಡೆ ಗೊಂಡ್ವಾನ ಅಂತ ಆಗುತ್ತೆ, ಮೇಲ್ಗಡೆ ಲಾರೇಶಿಯಾ ಅಂತ ಆಗುತ್ತೆ. ಸೊ ಈ ಗೊಂಡ್ವಾನ ಪ್ಲ್ಯಾಟ್ಯೂ ಏನಿದೆಯಲ್ಲ ಆಫ್ರಿಕಾ ಖಂಡ ಆಗಿರ್ಬೋದು, ಅಥವಾ ನಮ್ಮ ಏಷ್ಯಾದ ಖಂಡ ಆಗಿರ್ಬೋದು, ಅಥವಾ ಇಲ್ಲಿ ಸೌತ್ ಅಮೇರಿಕನ್ ಖಂಡ, ಈ 3 ಪ್ರತ್ಯೇಕಗೊಂಡಂತಹ ಖಂಡಗಳು ಗೊಂಡ್ವಾನ ಲ್ಯಾಂಡ್ ಆಗಿ ಅದರಲ್ಲೇ ಏನಾಗುತ್ತೆಪ್ಪ ಅಂತಂದರೆ ನಮ್ಮ ಭಾರತ ಈ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಉತ್ತರದ ಕಡೆಗೆ ಅಂದರೆ ಈ ರಷ್ಯನ್ ಭೂಮಿ ಕಡೆಗೆ ಏನಾಗುತ್ತೆ ಮೂಮೆಂಟ್ ಮಾಡುತ್ತೆ. ಸೊ ಅಂಥ ಟೈಮಲ್ಲಿ ಮಧ್ಯೆ ಇರುವಂತಹ ಟೆಥಿಸ್ ಸೀನು ಕಂಪ್ರೆಷನ್ಗೆ, ಸಂಕುಚಕ್ಕೆ ಒಳಪಟ್ಟು ಏನಾಗುತ್ತೆ ಅಂತಂದರೆ ಹಿಮಾಲಯ ಪರ್ವತ ಶ್ರೇಣಿಗಳು ಅಲ್ಲಿ ಉದ್ಭವ ಆಗುತ್ತೆ. ಸೊ ಇವತ್ತು ಕೂಡ ನಮ್ಮ ಭಾರತದ ಪ್ಲೇಟು ಏನಿದೆಯಲ್ಲ ಕಂಟಿನ್ಯೂಸ್ ಆಗಿ ನಾರ್ದರ್ನ್ ಕಡೆ ಅಂದರೆ ಯುರೇಷಿಯನ್ ಪ್ಲೇಟು ಕಡೆ ಕಂಟಿನ್ಯೂಸ್ ಮೂವ್ಮೆಂಟ್ ಆಗ್ತಾ ಇರೋದ್ರ ನೀವು ಅಬ್ಸರ್ವ್ ಮಾಡಿದ್ರೆ ಅಥವಾ ಯಾವುದಾದ್ರೂ ರಿಪೋರ್ಟ್ಸನ್ನು ನೋಡಿದ್ರೆ ಹಿಮಾಲಯನ್ ಹೈಟ್ಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಇಂಚ್ ಬೈ ಇಂಚ್. ಸೊ ಇಲ್ಲಿನ ಹಿಮಾಲಯದ ನೀವು ಆ ಒಂದು ಸ್ಟೋನ್ ಟೆಕ್ಸ್ಚರ್ಸ್ ಅಥವಾ ಕಂಪೋಸಿಷನ್ ನೋಡಿದ್ರೆ ಕೂಡ ಇಟ್ ಲುಕ್ಸ್ ಲೈಕ್ ಎಕ್ಸಾಕ್ಟ್ ಸ್ಯಾಂಡ್ ಸ್ಟೋನ್ ಆಫ್ ದಿಸ್ ಟೆಥಿಸ್ ಸಿ ಓನ್ಲಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ಸೊ ವಾಯುಮಂಡಲದ ವಲಯಗಳಪ್ಪ ಅಂತಂದರೆ ಫಸ್ಟ್ ಬರುವಂಥದ್ದು ಯಾವುದು? ಫಸ್ಟ್ ಬರೋದು ಟ್ರೋಪೋಸ್ಫಿಯರ್ ಬರುತ್ತೆ, ಸೆಕೆಂಡ್ ಬರುವಂಥದ್ದು ಸ್ಟ್ರಾಟೋಸ್ಫಿಯರ್ ಅಂತ ಬರುತ್ತೆ, ಥರ್ಡ್ ಬರುವಂಥದ್ದು ಥರ್ಮೋಸ್ಫಿಯರ್, ಅದರಲ್ಲೇ ಇರುವಂಥದ್ದೇ ಅಯೋನೋಸ್ಫಿಯರ್ ಬರುತ್ತೆ. ಸೊ ಅಯೋನೋಸ್ಫಿಯರ್ ಅಪ್ಪ ಅಂತಂದರೆ ಇಲ್ಲಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ವಿದ್ಯುತ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದಾವಲ್ಲ ಅವು ಈ ರೇಡಿಯೋ ವೇವ್ಸ್ಗಳನ್ನು ರಿಫ್ಲೆಕ್ಟ್ ಮಾಡ್ತವೆ ಮತ್ತು ಭೂಮಿಗೆ. ಇದರಿಂದ ನಮಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಹಾಯಕವಾಗುತ್ತದೆ.
ಸೊ ಇವು ಮೂರು ಎನ್ವಿರಾನ್ಮೆಂಟಲ್ ಲೇಯರ್ಸ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಇಲ್ಲಿ ಸ್ಟ್ರಾಟೋಸ್ಫಿಯರ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾನೆ, ಟ್ರೋಪೋಸ್ಫಿಯರ್ ಬಗ್ಗೆ ಕೇಳ್ತಾನೆ. ಟ್ರೋಪೋಸ್ಫಿಯರ್ ಸಮೋಷ್ಣ ವಲಯದ ಬಗ್ಗೆ ಏನು ಕೇಳ್ತಾನೆಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ ಈ ವೆದರ್ ಪ್ಯಾಟರ್ನ್ಸ್ ಏನಿದ್ದಾವೆ, ಹವಾಮಾನ ಪ್ಯಾಟರ್ನ್ಸ್ಗಳು ಅವು ಯಾವ ವಲಯದಲ್ಲಿ ಆಗ್ತವೆಪ್ಪ ಅಂತಂದರೆ ಅದು ಆಗುವಂಥದ್ದು ನಮ್ಮ ಅರ್ತ್ ಅಟ್ಮಾಸ್ಫಿಯರ್ನ ಟ್ರೋಪೋಸ್ಫಿಯರ್ ಸಮೋಷ್ಣ ಮಂಡಲದಲ್ಲಿ. ನೆಕ್ಸ್ಟ್ ಈ ಫ್ಲೈಟ್ಸ್ ಏರ್ಕ್ರಾಫ್ಟ್ಸ್ ಏನಿದೆಯಲ್ಲ, ಸೊ ಇವುಗಳ ಹಾರಾಟಕ್ಕೆ ಐಡಿಯಲ್ ಕಂಡೀಷನ್ ಆಗಿರುವಂಥ ಝೋನ್ ಯಾವುದಪ್ಪ ಅಂತಂದರೆ ಅದು ಸ್ಟ್ರಾಟೋಸ್ಫಿಯರ್. ಸೊ ಈ ಅಯಾನು ಮಂಡಲ ಇದೆಯಲ್ಲ, ರೇಡಿಯೋ ವೇವ್ಸ್ಗಳ ರಿಫ್ಲೆಕ್ಷನ್ಗೆ ಮರಳಿ ಭೂಮಿಗೆ ಕಳಿಸುವಂಥ ಒಂದು ಲೇಯರ್ ಆಗಿರುವುದರಿಂದ ಕಮ್ಯುನಿಕೇಷನ್ಗೆ ಸಹಾಯಕ ಆಗಿರುವುದರಿಂದ ಈ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಬರುತ್ತವೆ. ಸೊ ಇಷ್ಟು ನಮ್ಮ ಈ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಪಾರ್ಟ್ 1 ಸ್ನೇಹಿತರೆ. ಇನ್ನೂ 75 ಪ್ರಶ್ನೆಗಳಿದ್ದಾವೆ. ಅವು ಮುಂದಿನ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4ಅಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಅನಲೈಸ್ ಮಾಡಬೇಕಾಗತ್ತೆ. ಕಂಪ್ಲೀಟ್ಲಿ ಒಂದು ಪ್ರಶ್ನೆ ಪತ್ರಿಕೆ ಅನಲೈಸಪ್ಪ ಅಂತಂದರೆ ಸುಮ್ಮನೆ ನೋಡಿ ಉತ್ತರ ಟಿಕ್ ಮಾಡಿ ನೆಕ್ಸ್ಟ್ ಹೋಗುವಂಥದ್ದಲ್ಲ. ಸೊ ಅದು ಏನಿದೆ ಅನ್ನುವಂಥ ಒಂದು ಬ್ರೀಫ್ ಹಿಸ್ಟರಿಯನ್ನು ಕೂಡ ತಿಳ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು.